ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ. ಈಗ ಮಾರುತಿ ದಾಸಣ್ಣವರ್ ಅವರು ಮಾತನಾಡುವ ವಿಷಯ ಮಾತೆಂಬುದು ಮಾತಿನ ಮರ್ಮಗಳ ಸುತ್ತ. ಕಾವ್ಯ ಲಾಕ್ಷಣಿಕ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಒಂದು ಸಲ ಸೂರ್ಯ ಇರದೇ ಹೋದರೆ ಎಂದು ಭಾವಿಸಿ, ಆಗ ಜಗತ್ತೆಲ್ಲ ಹೇಗೆ ಅಂಧಕಾರದಲ್ಲಿರಬಹುದೋ ಅಂಥದೇ ಸ್ಥಿತಿ ಭಾಷೆ ಎಂಬುದು ಈ ಜಗತ್ತಿನಲ್ಲಿಲ್ಲದೆ ಹೋಗಿದ್ದರೆ ಇರುತ್ತಿತ್ತು ಎಂದು ಬಹಳ ಮಾರ್ಮಿಕವಾಗಿ ಹೇಳುತ್ತಾನೆ. ಭಾಷೆ ಅದು ಗ್ರಂಥಸ್ಥವಾಗಿರಬಹುದು ಅಥವಾ ಮೌಖಿಕವಾಗಿರಬಹುದು. ಅದೊಂದು ಸಮರ್ಥ ಸಂವಹನ ಮಾಧ್ಯಮ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬೊಂದು ಮಾತಿದೆ. ಮುತ್ತು ಒಡೆದು ಹೋದರೆ ಏನೇ ಮಾಡಿದರೂ ಅದನ್ನು ಮೊದಲಿನಂತೆ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಒಂದು ಸಲ ಆಡಿದ ಮಾತು ಬಿಟ್ಟ ಬಾಣದಂತೆ, ಹಿಂತಿರುಗಿ ಪಡೆಯಲಾಗುವುದಿಲ್ಲ. ಅದು ತಾನು ಮಾಡಬೇಕಾದ ಪರಿಣಾಮವನ್ನು ಮಾಡಿಯೇ ತೀರುತ್ತದೆ. ಹಾಗಾಗಿ ಮಾತಾಡುವ ಮುನ್ನ ಎಚ್ಚರವಿರಬೇಕು ಎಂಬುದು ಈ ಮಾತಿನ ಸಂದೇಶ. ಈ ಮಾತು ಒಮ್ಮೊಮ್ಮೆ ಯಾರ್ಯಾರನ್ನು ಬದುಕಿಸಬಲ್ಲದು, ಒಮ್ಮೊಮ್ಮೆ ಸಾಯಿಸಲೂಬಹುದು. ಅಂಥ ಶಕ್ತಿ ಈ ಮಾತಿಗಿದೆ. ಈ ಮಾತು ಆಜನ್ಮ ವೈರಿಗಳನ್ನು ಒಂದು ಮಾಡಿದ್ದಿದೆ, ತಾಯಿ ಮಕ್ಕಳನ್ನು ದೂರ ಮಾಡಿದ್ದೂ ಇದೆ. ಅದನ್ನೇ ಇಂಗ್ಲಿಷ್ ಲೇಖಕನೊಬ್ಬ ರಿಮೆಂಬರ್, ಯುವರ್ ವರ್ಡ್ಸ್ ಕ್ಯಾನ್ ಪ್ಲ್ಯಾಂಟ್ ಗಾರ್ಡನ್ಸ್ ಆರ್ ಬರ್ನ್ ಹೋಲ್ ಫಾರೆಸ್ಟ್ಸ್ ಡೌನ್ ಎಂದು ಹೇಳುತ್ತಾನೆ. ಇಂದು ಈ ಮಾತು ನಮ್ಮ ಕೌಟುಂಬಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಷ್ಟೇ ಏಕೆ ರಾಜಕೀಯ ವಲಯಗಳಲ್ಲೂ ಎಷ್ಟೊಂದು ಸಂಘರ್ಷಗಳನ್ನು ಸೃಷ್ಟಿಸುತ್ತಿದೆ ಎಂಬುದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇವೆ. ಒಂದು ಮಾತು ಹೇಳಿಬಿಡಿ, ಪುಟ್ ಎ ವರ್ಡ್ಸ್ ಎಂಬುದನ್ನು ಅವರಿಗೊಂದು ಮಾಹಿತಿ ಇರಲಿ ಎಂಬ ಅರ್ಥದಲ್ಲಿ, ಮಾತು ಕೊಡು ಎಂಬುದನ್ನು ಭಾಷೆ ಕೊಡುವುದು ಎಂಬಂತೆ, ಮಾತು ತಕ್ಕೊಂಡು ಬಿಡಿ ಎಂಬುದನ್ನು ಸುಮ್ಮನೆ ಔಪಚಾರಿಕ ಸೌಜನ್ಯ ತೋರಿಸಲು ಎಂಬರ್ಥದಲ್ಲಿ, ಒಂದು ಮಾತು ಹೇಳ್ತೀನಿ ಎಂಬುದನ್ನು ಮುಖ್ಯವಾದದ್ದೇನನ್ನೋ ಹೇಳುವುದಿದೆ ಎಂಬಂತೆ ನಾವು ಬಳಸುತ್ತೇವೆ. ಹೀಗೆ ಮಾತಿಗೆ ಅನಂತ ಸ್ವರೂಪಗಳು, ಅನಂತ ಅರ್ಥಗಳು, ಅಸಂಖ್ಯ ಪರಿಣಾಮಗಳೂ ಇವೆ. ಅದು ನಾವು ಆಡುವ ಸಂದರ್ಭ, ನಮ್ಮ ಧ್ವನಿಯ ಏರಿಳಿತ, ಹಾಕುವ ಸ್ವರಭಾರಗಳಿಗನುಗುಣವಾಗಿ ವ್ಯಕ್ತವಾಗುತ್ತದೆ. ಹಾಗಾಗಿ ಶಬ್ದ ಮತ್ತು ಅರ್ಥಗಳು ಅನ್ಯೋನ್ಯವಾಗಿದ್ದು, ಹೇಳಬೇಕಾದುದನ್ನು ಸಮರ್ಥವಾಗಿ ಹೇಳುವ ಕಲೆ ಮಾತಿಗೆ ಇರಬೇಕು. ಇಲ್ಲವಾದರೆ ಅರ್ಥ ಅನರ್ಥವಾಗುತ್ತದೆ, ನಗೆ ಹೊಗೆಯಾಗಿ ಹೋಗುತ್ತದೆ. ಭಾಮಹ ಶಬ್ದಾರ್ಥೌ ಸಹಿತೌ ಕಾವ್ಯಂ ಎಂದು ಹೇಳುತ್ತಾನೆ. ಅಂದರೆ ಶಬ್ದ ಅರ್ಥಗಳಿಂದ ಸಹಿತವಾಗಿ ಕೂಡಿದ್ದು ಎಂದಿದನ್ನು ಹೇಳಬಹುದು. ಸಹಿತ ಎಂಬುದನ್ನು ಗಮನಿಸಬೇಕು. ಸ ಎಂದರೆ ಜೊತೆಯಾಗಿಯೂ ಹಿತವಾಗಿಯೂ ಇರಬೇಕೆಂಬುದು ಇದರ ಅರ್ಥ. ಅದನ್ನೇ ಕಾಳಿದಾಸ ವಾಗರ್ಥವ್ಯವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಎಂದು ಹೇಳುತ್ತಾನೆ. ಶಬ್ದ ಅರ್ಥಗಳಂತೆ ಸಹಿತವಾಗಿ ಸದಾ ಕೂಡಿಕೊಂಡಿರುವ, ಲೋಕಕ್ಕೆ ತಂದೆ ತಾಯಿಗಳಾಗಿರುವ ಶಿವ ಪಾರ್ವತಿಯರನ್ನು ವಂದಿಸುತ್ತೇನೆ ಎಂಬುದು ಈ ಮಾತಿನ ಅರ್ಥ. ಭಾಮಹನ ಮಾತಾಗಲಿ ಕಾಳಿದಾಸನ ಮಾತಾಗಲಿ ಹೇಳುವುದು ಶಬ್ದ ಮತ್ತು ಅರ್ಥಗಳ ಅನ್ಯೋನ್ಯತೆಯನ್ನೇ. ಚೆನ್ನಬಸವಣ್ಣನವರು ಪದವು ಪದಾರ್ಥವು ಎಂಬರು, ಪದವಾವುದೆಂದರಿಯರು ಪದಾರ್ಥವಾವುದೆಂದರಿಯರು, ಪದವೇ ಲಿಂಗ ಪದಾರ್ಥವೇ ಭಕ್ತಿ ಎಂದು ಹೇಳಿದರು. ಪದ ಮತ್ತು ಅರ್ಥಕ್ಕೆ ಅವರು ಈ ಮೂಲಕ ಲಿಂಗ ಮತ್ತು ಭಕ್ತ ಎಂದು ಹೇಳುತ್ತಾರೆ. ಇಲ್ಲಿಯೂ ನಾವು ಮಾತಾಡುವ ಮಾತು ಮತ್ತು ಅದು ಹೊರಡಿಸುವ ಅರ್ಥ ಎರಡೂ ಸಹಿತವಾಗಿರಬೇಕು ಎಂಬುದೇ ಅಭಿಪ್ರಾಯ. ಗೌತಮ ಬುದ್ಧನು ತನ್ನ ಅಷ್ಟಾಂಗ ಮಾರ್ಗದಲ್ಲಿ ಇದನ್ನೇ
ಸಮ್ಯಕ್ ವಾಚ ಎಂದು ಹೇಳಿದ್ದು. ಬಸವಣ್ಣನವರು ಒಂದು ವಚನದಲ್ಲಿ ಏನು ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ನಾಲಿಗೆಯೇನು ಬಿದ್ದು ಹೋಹುದೇ ಎಂದು ಕೇಳುತ್ತಾನೆ. ನಾವು ಮನೆಗೆ ಬಂದವರಿಗೆ ಅಥವಾ ಎದುರಿಗೆ ಸಿಕ್ಕವರಿಗೆ ಏನು ಬಂದಿರಿ ಎಂದು ಹದುಳವಿದ್ದಿರೇ ಎಂದು ಕೇಳಿದರೆ ನಮ್ಮ ನಾಲಿಗೆ ಬಿದ್ದು ಹೋಗುವುದಿಲ್ಲ. ಬದಲಾಗಿ ಅದು ಒಂದು ಬಾಂಧವ್ಯವನ್ನು ಬೆಳೆಸುತ್ತದೆ. ಅಲ್ಲಿ ದ್ವೇಷಕ್ಕಾಗಲಿ ವೈರಕ್ಕಾಗಲಿ ಜಾಗವೇ ಇಲ್ಲ. ಅವರದೇ ಇನ್ನೊಂದು ಮಾತು, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬುದು. ಅದಂತೂ ಸೌಜನ್ಯಕ್ಕೆ ಬರೆದ ಅದ್ಭುತ ವ್ಯಾಖ್ಯಾನದಂತಿದೆ. ಅಯ್ಯ ಎಂಬ ವಿನಯಪೂರ್ವಕ ಸೌಜನ್ಯಯುತ ನಡವಳಿಕೆ ಎಂಥ ರಾಕ್ಷಸನನ್ನು ಮೃದುವಾಗಿಸುವುದಲ್ಲವೇ? ಎಲವೋ ಎಂಬ ದುಷ್ಟತನದ ದರ್ಪದ ಮಾತು ನಮ್ಮ ಮುಂದಿರುವ ವ್ಯಕ್ತಿಯಿಂದ ಅಂಥದೇ ಪ್ರತಿಕ್ರಿಯೆಯನ್ನು ತಂದುಕೊಡುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಆಗ ಸಂಘರ್ಷವಲ್ಲದೆ ಮತ್ತೇನಾಗಲು ಸಾಧ್ಯವಾದೀತು? ಅದಕ್ಕೆ ಯಾರೋ ಹೇಳಿದ್ದು, ರೈಸ್ ಯುವರ್ ವರ್ಡ್ಸ್, ನಾಟ್ ವಾಯ್ಸ್. ಇಟ್ ಈಸ್ ರೇನ್ ದ್ಯಾಟ್ ಗ್ರೋಸ್, ನಾಟ್ ಥಂಡರ್ ಎಂದು. ಶರಣರು ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ ಎಂದು ಹೇಳಿದರು. ಅವರ ಅಭಿಪ್ರಾಯ, ಮಾತು ಕೇವಲ ಮಾತಲ್ಲ, ಅದು ಒಂದು ಜಪ, ಒಂದು ತಪ. ಮೃದು ಮಾತುಗಳನ್ನು ಜಪದ ತಪದ ಮಟ್ಟಕ್ಕೆ ಏರಿಸಿದ್ದು ಶರಣರಿಗೆ ಈ ಮಾತಿನ ಮೇಲೆ ಎಷ್ಟೊಂದು ಗೌರವವಿದೆ, ಎಷ್ಟೊಂದು ಕಾಳಜಿ ಇದೆ ಎಂಬುದನ್ನು ಅರಿಯಲು ಸಾಧ್ಯವಾಗುತ್ತದೆ. ಶರಣು ಶರಣಾರ್ಥಿ ಎಂಬ ಅಣ್ಣನ ಆ ಸದುವಿನಯ ಹರಳಯ್ಯನಿಗೆ ಏನೆಲ್ಲವನ್ನು ಮಾಡಲು ಪ್ರೇರಕವಾದುದನ್ನು ನಾವು ಕಾಣುತ್ತೇವೆ. ಅಂಗುಲಿಮಾಲನಂಥ ರಾಕ್ಷಸನನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿಸಿದ್ದು ಬುದ್ಧನ ಆ ಸದುವಿನಯವೇ. ಹಾಗಾಗಿ ನಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಹರಿಯ ಬಿಡುವುದಕ್ಕೆ ಮುನ್ನ ಅದಕ್ಕೊಂದಿಷ್ಟು ವಿವೇಕ ಕಲಿಸುವುದೊಳಿತು. ದ ಟಂಗ್ ಹ್ಯಾಸ್ ನೋ ಬೋನ್ಸ್, ಬಟ್ ಇಟ್ ಈಸ್ ಸ್ಟ್ರಾಂಗ್ ಇನಫ್ ಟು ಬ್ರೇಕ್ ಎ ಹಾರ್ಟ್. ಸೊ ಬಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ಈ ಮಾತಿಗೆ ಇನ್ನೂ ಒಂದು ಆಯಾಮವಿದೆ. ಮಾತು ಬರುತ್ತದೆಂದು ಯಾವಾಗಲೂ ಏನನ್ನೋ ಮಾತಾಡುತ್ತಲೇ ಇರಬೇಕಾದ ಅವಶ್ಯಕತೆಯೇನೂ ಇಲ್ಲ. ಅವಶ್ಯಕತೆಯೇ ಇಲ್ಲದ ಕಡೆ ಮಾತಾಡುವುದು ಸುಮ್ಮನೆ ವ್ಯರ್ಥ ಪ್ರಲಾಪವಾಗುತ್ತದೆ. ಅಲ್ಲಮಪ್ರಭುವಿನ ಈ ವಚನವನ್ನು ನೋಡಿ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಇಲ್ಲಿ ಅಲ್ಲಮಪ್ರಭುಗಳು ಬಳಸಿದ ಶಬ್ದದೊಳಗನ ನಿಶ್ಶಬ್ದದಂತೆ ಎಂಬ ಮಾತನ್ನು ಗಮನಿಸಿ. ಅಂದರೆ ಶಬ್ದದೊಳಗೂ ನಿಶ್ಶಬ್ದವಿದೆ. ಅದನ್ನೂ ಗುರುತಿಸುವುದು, ಅರ್ಥೈಸಿಕೊಳ್ಳುವುದು ಒಬ್ಬ ಮನುಷ್ಯನ ಜಾಣ್ಮೆ. ಇಂಗ್ಲಿಷಿನಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಎಂಬ ಮಾತು ಇದನ್ನೇ ಹೇಳುತ್ತದೆ. ಸಾಲುಗಳ ಮಧ್ಯೆ ಓದುವುದು ಎಂದು. ಯಾವುದೋ ಸುಂದರ ಜಲಪಾತದ ಮುಂದೆ ನಿಂತಿದ್ದೀರಿ, ಅಥವಾ ಯಾವುದೋ ಭವ್ಯವಾದೊಂದು ಮೂರ್ತಿಯ ಎದುರು ನಿಂತಿದ್ದೀರಿ ಎಂದು ಭಾವಿಸಿ. ಅಲ್ಲಿ ಮಾತು ಯಾವುದಕ್ಕೂ ಬಾರದ ನಿಷ್ಪ್ರಯೋಜಕ ಸಂಗತಿ. ಆದರೆ ಅದ್ಭುತ ದೃಶ್ಯವನ್ನು ನೋಡಿದ ನಿಮ್ಮೊಳಗೆ ಅಸಂಖ್ಯ ಮಾತುಗಳಿವೆ. ಆದರೆ ಮಾತು ಅವುಗಳನ್ನು ವ್ಯರ್ಥಗೊಳಿಸುತ್ತದೆ. ಅಲ್ಲಿ ಮೌನವೇ ಸಶಕ್ತವಾದ ಮಾತು. ಇಂಥ ನಿಶ್ಶಬ್ದವೂ ಒಂದು ಮಾತೇ ಅಲ್ಲವೇ? ಅದನ್ನೇ ಕವಿ ಹೇಳುವುದು, ಹೇಳಿದರೆ ಹಾಳಾಗುವುದೋ ಈ ಅನುಭವದ ಸವಿಯು, ಹೇಳದಿರೆ ತಾಳಲಾರನೋ ಕವಿಯು ಎಂದು. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ಮುಂದೆ ನಿಂತ ಕವಿ ಕುವೆಂಪು, ಇಲ್ಲಿ ಬಾಯಿಗೆ ಬೀಗ, ಮಾತಿಗೆ ಮೌನದ ಸಿಡಿಲು ಹೊಡೆದಂತೆ ಎಂದು ಹೇಳುತ್ತಾರೆ. ಇಲ್ಲಿಯ ಮೌನವೇ ನಿಜವಾದ ಮಾತು ಮತ್ತು ಅರ್ಥಪೂರ್ಣವಾದ ಮಾತು. ಅದನ್ನೇ ಗೌತಮ ಬುದ್ಧ ಸ್ಪೀಕ್ ಓನ್ಲಿ ವೆನ್ ಯು ಫೀಲ್ ದ್ಯಾಟ್ ಯುವರ್ ವರ್ಡ್ಸ್ ಆರ್ ಬೆಟರ್ ದ್ಯಾನ್ ಯುವರ್ ಸೈಲೆನ್ಸ್ ಎಂದು ಹೇಳುತ್ತಾನೆ. ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ.
ಮಾತು ಎಂಬುದಕ್ಕೆ ಬಸವಣ್ಣನವರು ಬರೆದ ಭಾಷ್ಯವಿದು. ಬಹುಶಃ ಇದಕ್ಕಿಂತ ಸುಂದರವಾದ ನುಡಿ ಮೀಮಾಂಸೆಯನ್ನು ಇದುವರೆಗೂ ಯಾರೂ ಮಾಡಿಲ್ಲ. ಮಾತು ಮುತ್ತಿನ ಹಾರದಂತೆ, ಮಾಣಿಕ್ಯದ ದೀಪ್ತಿಯಂತೆ, ಸ್ಫಟಿಕದ ಸಲಾಕೆಯಂತೆ ಇರಬೇಕು ಎಂದು ಹೇಳುತ್ತಲೇ ಅದು ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತಿರಬೇಕು ಎಂದು ಹೇಳುತ್ತಾರೆ. ಅಂದರೆ ನಾವು ಮಾತಾಡುವ ಮಾತು ಆ ದೇವರೇ ಮೆಚ್ಚುವಂತಿರಬೇಕು ಎಂದು. ಎಂಥ ಆರೋಗ್ಯಕರ ಪರಿಕಲ್ಪನೆ ಇದು! ಅಷ್ಟು ಮಾತ್ರಕ್ಕೆ ನಿಲ್ಲದೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನೆಂತೊಲಿವನೆಯ ಎಂದು ಕೇಳುತ್ತಾರೆ. ಅಂದರೆ ನಮ್ಮ ನಡೆ ನುಡಿಯೊಳಗಾಗಿರಬೇಕು. ನಾವು ಮಾತಾಡುವ ಮಾತಿಗೆ ನಮ್ಮ ನಡತೆಯೂ ಬದ್ಧವಾಗಿರಬೇಕು. ಇನ್ನೂ ಸರಳ ಶಬ್ದಗಳಲ್ಲಿ ಹೇಳುವುದಾದರೆ ನಾವು ನುಡಿದಂತೆ ನಡೆಯಬೇಕು. ನಡೆಯ ಬದ್ಧತೆಯನ್ನು ತೊಡಿಸುವ ಮುಖಾಂತರ ಮಾತಿಗೆ ಇನ್ನಷ್ಟು ಶ್ರೀಮಂತಿಕೆಯನ್ನು ನೀಡುತ್ತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಠ ಸಂಪುಟವೆಂಬುದು ನಾದ ಬಿಂದು ಕಳಾತೀತ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ. ಬಸವಣ್ಣ ಹೇಳಿದ್ದು ಶಿವಮೆಚ್ಚುವಂತೆ ಮಾತಾಡಬೇಕು ಎಂದು. ಆದರೆ ಇಲ್ಲಿ ಅಲ್ಲಮಪ್ರಭು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತಿದ್ದಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಎಂದು. ಲಿಂಗ ಎಂದರೆ ಅದು ದೇವರು. ಅಂದರೆ ಅಲ್ಲಿ ಮಾತೇ ಲಿಂಗವಾಗಬೇಕು, ಮಾತೇ ದೇವರು. ಇದು ಶರಣರು ಮಾತಿಗೆ ಕೊಟ್ಟ ಪರಮಾವಧಿ ಗೌರವ. ನೋಡಿ, ಮಾತೇ ಜ್ಯೋತಿರ್ಲಿಂಗ, ಸ್ವರವೇ ಪರತತ್ವ, ಮಾತಿನಿಂದಲೇ ಸರಸ, ಮಾತಿನಿಂದಲೇ ವಿರಸ, ಮಾತಿನಿಂದಲೇ ಸಾಮಾಜಿಕ, ಕೌಟುಂಬಿಕ, ವೈಯಕ್ತಿಕ ಸ್ವಾಸ್ಥ್ಯ. ಹಾಗಿದ್ದಾಗ ಅದನ್ನೇ ದೇವರಾಗಿಸಿದರೆ ಅಲ್ಲಿ ಮಾತಿಗೆ ಬರೀ ಶುಚಿತ್ವವಲ್ಲ, ಪಾವಿತ್ರ್ಯತೆಯೂ ಬಂತು, ದೈವಿಕತೆಯೂ ಬಂತು. ಯಾವಾಗ ವ್ಯಕ್ತಿ ಮಾತನ್ನು ದೇವರೆಂದು ಭಾವಿಸಿ ಮಾತಾಡುವನೋ ಆಗ ಅದು ಕೊಳಕಾಗುವುದಿಲ್ಲ, ಅದು ಕಠೋರವಾಗುವುದಿಲ್ಲ, ಅದು ಕುಹಕದಿಂದ ಕೂಡಿರುವುದಿಲ್ಲ. ಯಾಕೆಂದರೆ ಕೊಳಕಾದ, ಕಠೋರನಾದ ಮತ್ತು ದ್ರೋಹ ಬಗೆಯುವ, ಮೋಸ ಮಾಡುವ ದೇವರನ್ನು ನಮ್ಮಿಂದ ಕಲ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ. ಹಾಗಾದರೆ ಬನ್ನಿ, ನಾವು ಆಡುವ ಮಾತು ಹೇಗಿದೆ ಎಂಬುದನ್ನು ಒಂದು ಸಲ ಯೋಚಿಸಿ ಮಾತಾಡೋಣ. ನಮ್ಮ ಮಾತು ಮುತ್ತಿನ ಹಾರದಂತಿರದಿದ್ದರೂ ಹಾಗಾಗಿಸಲು ಒಂದಿಷ್ಟಾದರೂ ಪ್ರಯತ್ನಿಸೋಣ. ನಮ್ಮ ಮಾತು ಲಿಂಗ ಮೆಚ್ಚುವಂತಿಲ್ಲದಿದ್ದರೂ ಅವ ಮೆಚ್ಚುವಂತೆ ಮಾತಾಡಲು ಒಂದಿನಿತಾದರೂ ಪ್ರಯತ್ನಿಸೋಣ. ಮಾತನ್ನು ಜ್ಯೋತಿರ್ಲಿಂಗವಾಗಿಸುವ ಒಂದು ಸಣ್ಣ ಪ್ರಯತ್ನವನ್ನಾದರೂ ಮಾಡೋಣ. ಶ್ರೋತೃಗಳೇ, ಇದುವರೆಗೆ ಮಾತೆಂಬುದು ಈ ವಿಷಯವಾಗಿ ಮಾತನಾಡಿದವರು ಮಾರುತಿ ದಾಸಣ್ಣವರ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.